ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಿನಿಕ್ಸ್ನ ಒಂದು ನೋಟ್ 7 ಒಂದು ಕ್ರೇಜಿ ಬಡ್ಜೆಟ್ ಡೀಸೆಂಟ್ ಗೇಮಿಂಗ್ ಫೋನ್ ಅನ್ಬೋದು. ಬಿಕಾಸ್ ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಇನ್ಫಿನಿಕ್ಸ್ ಫೋನ್ಸಲ್ಲಿ ಒಂದು ಬೆಟರ್ ಆಗಿರ್ತಕ್ಕಂಥ ಒಂದು ಪ್ರೋಸೆಸರ್ನ ಬಳಸಿದ್ದಾರೆ. ಸೊ G70 ಅಂತ ಪ್ರೈಸ್ ಇನ್ನೂ ನನಗೆ ಕನ್ಫರ್ಮ್ ಇಲ್ಲ. ಈ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋಷ್ಟಕ್ಕೆ ಒಂದು ಪ್ರೈಸು ಒಂದು ಪ್ರಾಡಕ್ಟ್ ಲಾಂಚ್ ಆಗಿರುತ್ತೆ. ಸೊ ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಲಿಂಕ್ ಕೂಡ ಹಾಕಿರ್ತೀನಿ, ಬೈಯಿಂಗ್ ಲಿಂಕ್ ಕೂಡ. ಸೊ ನಿಮಗೆ ಈ ಒಂದು ಪ್ರಾಡಕ್ಟ್ ವರ್ತ್ ಅಂದರೆ ನೀವು ಪರ್ಚೇಸ್ನ ಮಾಡ್ಬೋದು. ಸೊ ಕಂಪ್ಲೀಟಾಗಿ ಅನ್ಬಾಕ್ಸಿಂಗ್ ಮತ್ತು ಈ ಒಂದು ಫೋನ್ ಎಷ್ಟು ಮಟ್ಟಿಗೆ ಹೊರತು ಯಾವ ಪ್ರೈಸ್ಗೆ ಈ ಒಂದು ಫೋನ್ ಬೆಸ್ಟ್ ಇರುತ್ತೆ ಅಂತ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೂ ಮುಂಚೆ ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ ನಿಮ್ಗೆ ಟೆಕ್ನಾಲಜಿ ಅಪ್ಲಿಕೇಶನ್ ಮಾಹಿತಿಗಳನ್ನ ನಿಮಗೆ ಕನ್ನಡದಲ್ಲಿ ಉತ್ತಮ ಕ್ವಾಲಿಟಿಯಲ್ಲಿ ಕೊಡುತ್ತೆ. ಸೊ ಇನ್ ಕೇಸ್ ನಿಮಗೆ ಟೆಕ್ನಾಲಜಿಲಿ ಇಂಟ್ರೆಸ್ಟ್ ಇದ್ದರೆ, ಸೊ ತಿಳ್ಕೊಬೇಕು ಅನ್ನೋಂಗಿದ್ರೆ, ಸೊ ಚಾನಲ್ಗೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಇರ್ತಕ್ಕಂಥ ರೆಡ್ ಸ್ಪೂನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕು ಶೇರು ಕಮೆಂಟ್ನ ಮಾಡೋದು ಮರಿಬೇಡಿ. ಅದು ಕೂಡ ಸಂಪೂರ್ಣ ಉಚಿತ, ಸಬ್ಸ್ಕ್ರೈಬ್ ಥರನೇ. ಸೊ ಮಾಡೋದ್ರಿಂದ ವಿಡಿಯೋ ಮತ್ತು ಮಾಹಿತಿ ಭಾಳ ಜನಕ್ಕೆ ರೀಚ್ ಆಗುತ್ತೆ. ಸೊ ದಯವಿಟ್ಟು ತಪ್ಪದೆ ಮಾಡಿ. ಸೊ ಅನ್ಬಾಕ್ಸಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇನ್ಫಿನಿಕ್ಸ್ನ ಒಂದು ನೋಟ್ 7 ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಫಸ್ಟ್ ಟೈಮ್ ಒಂದು ಬಜೆಟ್ ರೇಂಜಲ್ಲಿ ಒಂದು G70 ಅಂತ ಒಂದು ಬೆಟರ್ ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೊದಲನೇ ಸ್ಪೆಷಲ್ಲು ಅಪ್ಗ್ರೇಡು. ಅದನ್ನು ಬಿಟ್ಟರೆ ಏನೆಲ್ಲ ಒಂದು ಡಿಫ್ರೆನ್ಸ್ ಇದೆ ಒಂದು ಮುಂಚಿನ ಒಂದು ಇನ್ಫಿನಿಕ್ಸ್ನ ಮುಂಚಿನ ಒಂದು ಸೀರೀಸ್ನ ಕಂಪೇರ್ ಮಾಡಿದರೆ, ಸೊ ಏನೆಲ್ಲ ಬೆಟರ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ ಮತ್ತು ಇದರೊಳಗೆ ಏನಿದೆ ಅಂತ ನೋಡೋಣ. ಸೊ ಅದಕ್ಕೂ ಮುಂಚೆ ಮೊದಲನಾಗಿ ನೀವು ನೋಡ್ಬೋದು, ಸೊ ಇದು ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ ಅಂತ ಬರೆದವ್ರೆ. ಸೊ ಎಷ್ಟರ ಮಟ್ಟಿಗೆ ಮೇಡ್ ಇನ್ ಇಂಡಿಯಾ ಅಥವಾ ಚೈನಾ ಅಂತ ಗೊತ್ತಿಲ್ಲ. ಬಿಕಾಸ್ ಇನ್ಫಿನಿಕ್ಸ್ ಬಂದ್ಬಿಟ್ಟು ಈ ಒಂದು ಟೆಕ್ನೋ ಐಟಲ್ಲಿ ಒಂದು 3 ಕಂಪ್ನಿಗಳು ಬಂದ್ಬಿಟ್ಟು ಆಲ್ಮೋಸ್ಟ್ ಆಫ್ರಿಕನ್ ಬ್ರ್ಯಾಂಡ್ ಅನ್ನೋದು ನನಗೆ ಗೊತ್ತಿರೋ ಪ್ರಕಾರ. ಸೊ ಇದರಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಬರೆದಿದೆ. ಸೊ ಇನ್ನು ಇದ್ರ ಮೇಲ್ಗಡೆ ಫೀಚರ್ಸ್ ಬಂದ್ಬಿಟ್ಟು ನಿಮಗೆ 6.95 ಇಂಚಸ್ ಒಂದು ಸ್ಪೆಸಿಫಿಕೇಶನ್ ನಾನು ನೋಡೋದಾದರೆ ಒಂದು HD+ ಡಿಸ್ಪ್ಲೇ ಸಿಗ್ತಾ ಇದೆ, ಒಂದು ಪಂಚ್ ಹೋಲ್ ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಆ್ಯಂಡ್ G70 ಒಂದು ಗೇಮಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾವ್ರೆ. ಹೈ ಗೇಮಿಂಗ್ ಅಂದರೆ ಇದರಲ್ಲಿ ನಿಮಗೆ ನಾರ್ಮಲ್ ಆಗಿ ನನಗೆ ಗೊತ್ತಿರೋ ಪ್ರಕಾರ ಇದರಲ್ಲಿ ನೀವು ಡೀಸೆಂಟ್ ಆಗಿರ್ತಕ್ಕಂಥ HD ಗೇಮ್ಸ್ನ ನೀವು ಆಡ್ಬೋದು. ಲೈಕ್ ಫ್ರೀ ಫೈರ್ ಆಗಿರ್ಬೋದು, ನಾರ್ಮಲ್ ರೇಸಿಂಗ್, ಆಸ್ಪಾಲ್ಟ್ ಆಗಿರ್ಬೋದು, ಆ ಥರ ಗೇಮ್ಸ್ಗಳು. ಆ್ಯಂಡ್ 48 MP ಒಂದು ಕ್ವಾಡ್ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಆ್ಯಂಡ್ ಜೊತೆಗೆ 4 ಕ್ಯಾಮ್ರಾಗಳು ನಿಮಗೆ ಇದೆ. ಆ್ಯಂಡ್ 16 MP ಒಂದು ಇನ್ ಡಿಸ್ಪ್ಲೇ AI ಕ್ಯಾಮ್ರಾ ಅಂತ ಇದೆ. ಆ್ಯಂಡ್ ನಿಮಗೆ ಇದರಲ್ಲಿ ಸೊ ಸೈಡ್ ಮೌಂಟೆಡ್ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದ್ರೊಳಗಡೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದಕ್ಕೆ ಮತ್ತು ಫೇಸ್ ಎಲ್ಲ ನಿಮ್ಗೆ ಸಿಗುತ್ತೆ. ಆ್ಯಂಡ್ 5000 mAh ಬ್ಯಾಟರಿಗೆ ನಿಮಗೆ 18 W ಒಂದು ಫಾಸ್ಟ್ ಚಾರ್ಜ್ ಎಲ್ಲ ಕೊಡ್ತಾರೆ. ಸೊ ಫೀಚರ್ಸ್ ಎಲ್ಲ ಜಾಸ್ತಿ ಇದೆ. ಪ್ರೈಸು ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಈ ಒಂದು ಪ್ರೈಸ್ ಇರುತ್ತೆ ಅಂತ, ಇದನ್ನು ಲಾಂಚ್ ಆಗಿಲ್ಲ. ಸೊ ಬಾಕ್ಸ್ನ ಓಪನ್ ಮಾಡೋಣ. ಇನ್ನು ಮುಂದ್ಗಡೆ ಬಂದರೂ ಕೂಡ ನಿಮಗೆ ಅಷ್ಟೇ ಒಂದು ಫೋನ್ನ ಒಂದು ಫ್ರಂಟ್ ಲುಕ್ ನಿಮಗೆ ಕಾಣುತ್ತೆ, ಇನ್ಕ್ಲೂಡಿಂಗ್ DTS ಸಪೋರ್ಟ್ ನಿಮಗೆ ಸಿಗುತ್ತೆ. ಆ್ಯಂಡ್ 48 MP 4+64 GB ಒಂದು ವೇರಿಯಂಟು. ಸೊ ಬಾಕ್ಸ್ನ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಆಗ್ದಂಗೆ ನಿಮಗೆ ಫ್ರಂಟಲ್ಲೇ ಒಂದು ಡಿವೈಸ್ ಕ್ರೇಜಿ ಬಿಗ್ ಅಂತ ಅನ್ಬೋದು. ತುಂಬ ದೊಡ್ಡ ಸ್ಕ್ರೀನ್ಸೇ 6.95 ಆಲ್ಮೋಸ್ಟ್ ನಿಮಗೆ 7 ಇಂಚಸ್ನ ಒಂದು ದೊಡ್ಡ ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಆ್ಯಂಡ್ ನೋಡೋದು ಒಂದು ಫಸ್ಟ್ ಲುಕ್. ಈ ಒಂದು ಡಿವೈಸ್ನ ಸೈಡಿಗೆ ಒಂದು ಬೂಟ್ ಮಾಡಲಿಕ್ಕೆ ಬಿಟ್ಬಿಟ್ಟು, ಓಕೆ, ಸೊ ಬ್ಯಾಟ್ರಿ ಇದೆ. ಆ್ಯಂಡ್ ಅದನ್ನು ಹೊರತುಪಡಿಸಿ ನಿಮಗೆ ಒಂದು ಬಾಕ್ಸ್ನ ಓಪನ್ ಮಾಡಿದರೆ ಓಕೆ, ಸೊ ನಿಮಗೆ 18 W ಎಕ್ಸ್ಚಾರ್ಜ್ ಅಂತ ಇದೆ. ಸೊ 18 W ಒಂದು ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗುತ್ತೆ. 18 W ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು. ಆ್ಯಂಡ್ ಹೋಪ್ಫುಲಿ ಫಾಸ್ಟ್ ಚಾರ್ಜಿಂಗ್ ಇದೆ ಅಂದ್ಕೂಡಲೇ ನಿಮಗೆ ಇದರಲ್ಲಿ ಸಿಗೋದು Type-C ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ಇದು ಬಂದ್ಬಿಟ್ಟು ಮೈಕ್ರೋ USB. ಸೊ ಮೈಕ್ರೋ USB ಫಾಸ್ಟ್ ಚಾರ್ಜಿಂಗ್. ಸೊ ನೆಕ್ಸ್ಟು ಒಂದು ಸಿಮ್ ಎಜೆಕ್ಟರ್ ಟೂಲ್ ನಿಮಗೆ ಸಿಗುತ್ತೆ. ಅದನ್ನು ಹೊರತುಪಡಿಸಿದರೆ ಕೆಲವೊಂದು ಯೂಸರ್ ಡಾಕ್ಯುಮೆಂಟ್ಸ್ ನಿಮಗೆ ಸಿಗುತ್ತೆ, ಯೂಸರ್ ಗೈಡ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಬೇಕಾದರೆ ಓದ್ಕೋಬೋದು. ಅದನ್ನು ಹೊರತುಪಡಿಸಿದರೆ ನಿಮಗೆ ಈ ಒಂದು ರೌಂಡ್ ಶೇಪ್ ಇರ್ತಕ್ಕಂಥ ಒಂದು ಸಿಲಿಕಾನ್ ಕೇಸ್ ನಿಮಗೆ ಸಿಗುತ್ತೆ. ಓಕೆ, ಸೊ ಅದನ್ನು ಬಿಟ್ಟರೆ ಆ್ಯಸ್ ಯೂಶುವಲ್ ಒಂದು ಟೆಂಪ್ರವರಿ ಒಂದು ಸ್ಕ್ರೀನ್ ಗಾರ್ಡ್. ಓಕೆ, ಸೊ ನೆಕ್ಸ್ಟು ಈ ಒಂದು ಫೋನ್ನ ಲುಕ್ ನೋಡೋಣ. ನನಗೆ ಅನ್ಸೋ ಪ್ರಕಾರ ಒಂದು ಫಸ್ಟ್ ಇಂಪ್ರೆಷನಲ್ಲೇ ಇನ್ಫಿನಿಕ್ಸ್ ಅಂತಹ ಒಂದು ಬ್ರ್ಯಾಂಡು
ಹೊಸ ಬ್ರ್ಯಾಂಡ್ ಎಸ್ಪೆಷಲಿ ಹಾಗಾಗಿ ಹೇಳ್ತಾ ಇರೋದು. ಸೊ ಈ ರೀತಿ ಒಂದು ಪ್ರಯತ್ನ ಮಾಡ್ತಿರೋ ಒಂದು ಕ್ರೇಜಿ ವಿಚಾರ. ವೆರಿ ಇಂಟ್ರೆಸ್ಟಿಂಗ್ ಡಿಸೈನ್. ಒಂದು ಕ್ವಾಡ್ ಕ್ಯಾಮ್ರಾ ಸೆಟಪ್ಪು ಮತ್ತು ಕ್ವಾಡ್ LED ಒಂದು ಫ್ಲ್ಯಾಶು ಒಂದು ಡಿಸೈನ್ ಮಾಡಿದ್ರೆ ಇನ್ಫಿನಿಕ್ಸ್ ನೋಟ್ ಅಂತ, ನೋಟ್ 7. ಸೊ ನೋಡ್ಬೋದು ನಿಮಗೆ ಸೈಡಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರು ಮತ್ತು ವಾಲ್ಯೂಮ್ ರಾಕರ್ ಬಟನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಅದನ್ನು ಹೊರತುಪಡಿಸಿದರೆ ಮೇಲ್ಗಡೆ ನಿಮಗೆ ಯಾವುದೇ ರೀತಿ ಒಂದು ಸೆಕೆಂಡ್ರಿ ಮೈಕ್ನ ಆಪ್ಷನ್ ಕೊಟ್ಟಿಲ್ಲ. ಸಿಮ್ ಟ್ರೇ ಹಾಕುವಂಥ ಒಂದು ಪ್ಲೇಸು. ಸೊ ಇದನ್ನು ಓಪನ್ ಮಾಡಿ ನೋಡೋಣ ಯಾವ ಸಿಮ್ ಇದರಲ್ಲಿ ಕೊಟ್ಟಿದ್ದಾರೆ ಅಂತ. ಓಕೆ, ಸೊ 3 ಸ್ಲಾಟ್ ನಿಮಗೆ ಸಿಗುತ್ತೆ. 2 ಸಿಮ್ಮು ಮತ್ತು ಒಂದು ಮೆಮೊರಿ ಕಾರ್ಡ್ ನೀವು ಹಾಕ್ಬೋದು. ಒಳ್ಳೆಯ ವಿಚಾರ. 6.95 ಇಂಚಸ್, ಆಲ್ಮೋಸ್ಟ್ ಅಲ್ಲಿ 7 ಇಂಚಸ್ನ ಒಂದು ಡಿಸ್ಪ್ಲೇ. ಆ್ಯಂಡ್ ಅದನ್ನು ಹೊರತುಪಡಿಸಿ ನಿಮಗೆ ಡೌನಲ್ಲಿ ನಿಮಗೆ ಸಿಗುತ್ತೆ ಒಂದು ಸಿಂಗಲ್ ಮೋನೋ ಸ್ಪೀಕರ್ ಗ್ರಿಲ್ ಆ್ಯಂಡ್ ಮೈಕ್ರೋ USB ಒಂದು ಪೋರ್ಟ್. ಆ್ಯಂಡ್ ಪಕ್ಕದಲ್ಲಿ ನಿಮಗೆ ಒಂದು ಮೈಕ್ನ ಒಂದು ಪೋರ್ಟ್, ಅದಾದಮೇಲೆ 3.5mm ಜಾಕ್ನ ಕೊಟ್ಟಿದ್ದಾರೆ. ಓಕೆ, ಸೊ ಈ ಒಂದು ಫೋನ್ನ ಒಂದು ಬೂಟ್ ಮಾಡಾಗುತ್ತೆ, ಸೆಟಪ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಇನ್ನೊಂದು ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸೊ ಇದು ಈ ಒಂದು ಬಾಕ್ಸಲ್ಲಿ ಸಿಗ್ತಕ್ಕಂತಹ ಎಲ್ಲ ಒಂದು ಕಂಪೋನೆಂಟ್ಸ್ಗಳು. ಓಕೆ ಗೈಸ್, ನೋಡಿದ್ರಲ್ಲ ಈ ಒಂದು ಇನ್ಫಿನಿಕ್ಸ್ನ ನೋಟ್ 7. ನನಗಂತೂ ಈ ಫಸ್ಟ್ ಲುಕ್ಕಲ್ಲಿ ಈ ಒಂದು ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಬ್ಯಾಕ್ ಸೈಡ್ ನಿಮಗೆ ಒಂದು ರೌಂಡ್ ಸರ್ಕಲಲ್ಲಿ 4 ಕ್ಯಾಮ್ರಾಗಳ ಒಂದು ಸೆಟಪ್ಪು ಮತ್ತು ಫ್ರಂಟಲ್ಲಿ ನಿಮಗೆ ಒಂದು ಪಂಚೋಲ್. ಆದಷ್ಟು ಒಂದು ಈ ಒಂದು ಬೆಸಲ್ನ ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡಿದೆ, ಬಟ್ ಕೆಳಗಡೆ ಸ್ವಲ್ಪ ಚಿನ್ ನಿಮಗೆ ಸಿಗುತ್ತೆ. 6.95 ಆಲ್ಮೋಸ್ಟ್ ಒಂದು 7 ಇಂಚಸ್ನ ಈ ಒಂದು HD+ IPS ಡಿಸ್ಪ್ಲೇ. ಮತ್ತು ಈ ಒಂದು ಕಾಂಪ್ಯಾಕ್ಟ್ ಆಗಿದೆಯಾ, ಇದ್ರ ಬಗ್ಗೆ ಡಿಸೈನ್ ಮತ್ತು ಕಾಂಪ್ಯಾಕ್ಟ್ನೆಸ್ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ದೊಡ್ಡದು ಅನಿಸುತ್ತೆ. ಬಟ್ ಕಾಂಪ್ಯಾಕ್ಟಲ್ಲಿ ಒನ್ ಹ್ಯಾಂಡಾಗಿ ನೀವು ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆದರೂ ಆಗ್ಬೋದು. ಇದು ಒಂದು ಆನೆಸ್ಟ್ ಒಪಿನಿಯನ್ ನಾನು ಹೇಳ್ತಿರೋದು. ಸ್ವಲ್ಪ ಫೋನ್ ದೊಡ್ಡದೇ, ಇನ್ ಕೇಸ್ ನಿಮ್ಗೆ ದೊಡ್ಡ ಸ್ಕ್ರೀನ್ ಬೇಕು, ಮಲ್ಟಿಮೀಡಿಯಾನ ಎಂಜಾಯ್ ಮಾಡ್ಬೇಕಂದ್ರೆ ಸೊ ಅಂಥವ್ರಿಗೆ ಈ ಒಂದು ಫೋನ್ ಆಗುತ್ತೆ. ಬಿಕಾಸ್ ತುಂಬ ದೊಡ್ಡ ಫೋನ್, ಆಲ್ಮೋಸ್ಟ್ 7 ಇಂಚಿನ ಒಂದು ಫ್ಯಾಬ್ಲೆಟ್ ಅಂತಲೇ ಕರಿಬೋದು. ಬಟ್ ಇದು ಒಂದು ಡಿಸೈನ್ನ ಅನ್ನೋ ಒಂದು ಅಭಿಪ್ರಾಯ. ಬಟ್ ಡಿಸೈನ್ ತುಂಬ ಚೆನ್ನಾಗಿದೆ, ವೆರಿ ಗುಡ್ ಡಿಸೈನ್. ಒಂದು ಡೀಸೆಂಟ್ ಆಗಿರ್ತಕ್ಕಂಥ ಒಂದು ಇದು ಬಂದ್ಬಿಟ್ಟು ನಿಮಗೆ ಪ್ಲಾಸ್ಟಿಕ್ಕೇ ಬರ್ತದೆ. ಸೊ ಆಲ್ಮೋಸ್ಟ್ ನಿಮಗೆ ಪ್ಲಾಸ್ಟಿಕ್ ಮೇಡೆ. ಸೊ ಯಾವುದೇ ರೀತಿ ಒಂದು ಗ್ಲಾಸ್ ಅಲ್ಲ, ಬಟ್ ಆದರೂ ಕೂಡ ಕೇರ್ಫುಲ್ ಆಗಿರಬೇಕಾಗುತ್ತೆ. ಕೇಸ್ನ ಬಳಸಿ ಅದರೊಳಗಡೆ ನಿಮ್ಗೆ ಅಲ್ಲಿ TP ಕೇಸ್ನ ಕೊಟ್ಟಿದ್ದಾರೆ. ಸೊ ಕಾಂಪ್ಯಾಕ್ಟಾಗಿ ಒಂದು ಅಂತಂದರೆ ಇದು ಕಾಂಪ್ಯಾಕ್ಟ್ ಆಗಿಲ್ಲ, ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಒನ್ ಹ್ಯಾಂಡಲ್ಲಿ ನೀವು ಯೂಸ್ ಮಾಡ್ಬೇಕಂದ್ರೆ ಸೊ ಆಫ್ ಸ್ಕ್ರೀನ ನೀವು ಯೂಸ್ ಮಾಡ್ಬೋದು. ಅದನ್ನು ಬಿಟ್ಟರೆ ಈ ರೀತಿ ನೀವು ಒಂದು ಟ್ರೈ ಮಾಡೋದು. ಸೊ ಇನ್ ಕೇಸ್ ಯಾವುದೋ ಒಂದು ಕಸ್ಟಮೈಸಲ್ಲಿ ನೀವು ಲಾಂಚ್ ನೇಚರ್ ಹಾಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅದು ಆ್ಯಂಡ್ ನೆಕ್ಸ್ಟು ಇನ್ನು ಸ್ಕ್ರೀನ್ನ ಬಗ್ಗೆ ಮಾತಾಡಿ ನಿಮಗೆ 6.95 ಇಂಚಸ್ನ HD+ ಡಿಸ್ಪ್ಲೇ. ತುಂಬ ಗ್ರೇಟ್ ಡಿಸ್ಪ್ಲೇ ಅಂತ ಹೇಳಿಕ್ಕಾಗಲ್ಲ, ಬಿಕಾಸ್ ಅಷ್ಟೊಂದು ನಿಮಗೆ ಡಿಸ್ಪ್ಲೇ ಬ್ರೈಟ್ ಅಂತ ಅನ್ಸೋದಿಲ್ಲ. ನನಗೆ ಆ ಒಂದು ವೀಡಿಯೋಸ್ಗಳನ್ನ ನೋಡ್ಬೇಕಾದ್ರೆ ಅನಿಸಿದಾಗ ತುಂಬ ಪಂಚಿಯಾಗಿ ಕಲರ್ಸ್ಗಳು ಡಿಸೆಂಟ್ ಆಗಿದ್ದಾವೆ, ಅಷ್ಟೊಂದು ಬ್ರೈಟಾಗಿ ಡಿಸ್ಪ್ಲೇ ಇಲ್ಲ. ಅದೊಂದು ಡ್ರಾಬ್ಯಾಕ್ ಆಗಿದೆ, ಬಿಕಾಸ್ ದೊಡ್ಡ ಡಿಸ್ಪ್ಲೇ ಇರೋದ್ರಿಂದ ನಿಮಗೆ ಓಕೆ ಅಂತ ಅನಿಸುತ್ತೆ. ಸೊ ಮಲ್ಟಿಮೀಡಿಯಾ ಎಂಜಾಯ್ ಮಾಡ್ಬೇಕನ್ನಂಗಿದ್ರೆ ನಿಮಗೆ ಲೋ ಲೈಟಲ್ಲಿ ನಿಮಗೆ ಚೆನ್ನಾಗಿ ಕಾಣುತ್ತೆ. ಸೊ ಸನ್ಲೈಟಲ್ಲಿ ನಿಮಗೆ ಅಷ್ಟೊಂದು ಬ್ರೈಟ್ ಅಂತ ಅನಿಸೋದಿಲ್ಲ. ನೆಕ್ಸ್ಟು ಅದನ್ನು ಹೊರತುಪಡಿಸಿದರೆ ಇನ್ನೂ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಇದರಲ್ಲಿ ನಿಮಗೆ ಒಂದು G70 ಪ್ರೋಸನ್ನು ಕೊಟ್ಟಿರೋದ್ರಿಂದ ನನ್ನ ಪ್ರಕಾರ G70 ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಅಲ್ಲಿ 10K ಬಿಲೋ ಅಲ್ಲಿ ಇದ್ದರೆ ಈ ಒಂದು ಫೋನ್ ನನಗನ್ಸೋ ಪ್ರಕಾರ ಸೂಪರ್ ಆಗಿರುತ್ತೆ. ಅಲ್ಟಿಮೇಟ್ ಫೋನ್ ಒಂದು ಪ್ರೈಸ್ಗೆ. ಏನಕ್ಕಪ್ಪ ಅಂದರೆ ನಿಮ್ಗೆ ಆಲ್ರೆಡಿ 10,000 ರೇಂಜಲ್ಲಿ G80 ಒಂದು ಪ್ರೋಸರ್ ನಿಮಗೆ ಸಿಗ್ತಾ ಇದೆ. ಸೊ ಒಂದು ಫೇರ್ ಕಂಪ್ಯಾರಿಸನ್ ಹೇಳ್ಬೇಕಂದ್ರೆ ಸೊ G70 ಒಂದು ಡಿಸೆಂಟ್ ಪ್ರೋಸರ್, ಒಂದು 10K ಬಿಲೋ ಬಜೆಟ್ ಒಂದು ರೇಂಜಲ್ಲಿ. ಸೊ G70 ನಾವು ಅಕ್ಸೆಪ್ಟ್ ಮಾಡ್ಬೋದು, ಬಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರೈಸ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದನ್ನು ಲಾಂಚ್ ಆಗಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ. ಸೊ ಬಿಫೋರ್ ದ ಲಾಂಚ್ ಈ ಒಂದು ವಿಡಿಯೋ ನಾನು ರೆಕಾರ್ಡ್ ಮಾಡ್ತಿದ್ದು. ಸೊ ಲಾಂಚ್ ಆದಮೇಲೆ ಈ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಹಾಗೆ ಈ ಒಂದು ಪ್ರೈಸು ನಿಮಗೆ ಓಕೆ ಅನಿಸಿದ್ರೆ ಪರ್ಚೇಸ್ನ ಮಾಡ್ಬೋದು. ನೆಕ್ಸ್ಟು ಕ್ಯಾಮ್ರಾ ಬಗ್ಗೆ ಬರೋದಾದರೆ ಸೊ ಇನ್ನು ಕ್ಯಾಮ್ರಾ ಬಗ್ಗೆ ಮಾತ್ರ ನಿಮಗೆ 48 ಮೆಗಾಪಿಕ್ಸೆಲ್ನ ಒಂದು AI ಎನೇಬಲ್ಡ್ ಒಂದು ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಆ್ಯಂಡ್ ಮಿಕ್ಕಿದ್ದ ನಿಮಗೆ 2 ಮೆಗಾಪಿಕ್ಸೆಲ್ ಒಂದು ಕ್ಯಾಮ್ರಾ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಫಾರ್ ಡೆಪ್ತ್ ಸೆನ್ಸು. ಮತ್ತು ಇದರಲ್ಲಿ ನನಗನ್ಸೋ ಪ್ರಕಾರ ಒಂದು ಮ್ಯಾಕ್ರೋ ಒಂದು ಮೇನ್ ಕ್ಯಾಮ್ರಾ ಇದೆ, ಎಕ್ಸ್ಟ್ರಾ ಅಡಿಷ್ನಲ್ ಕ್ಯಾಮ್ರಾ. ಅದನ್ನು ಬಿಟ್ಟರೆ ನಿಮ್ಗೆ 48 MP ಕ್ಯಾಮ್ರಾ. ಇದು 2 ಕ್ಯಾಮ್ರಾ ವರ್ಕ್ ಆಗೋದು. ಇನ್ನು 2 ಕ್ಯಾಮ್ರಾ ಏನಕ್ಕೆ ವರ್ಕ್ ಆಗುತ್ತೆ ಗೊತ್ತಿಲ್ಲ, ಬಿಕಾಸ್ ನಾನು ಕ್ಯಾಮ್ರಾ ಯೂಸರ್ ಇಂಟರ್ಫೇಸ್ನ ಓಪನ್ ಮಾಡಿದಾಗ ಸೊ ನನಗಿರೋದು 2 ಆಪ್ಷನ್ನು. ಸೊ ಒಂದು ಬಂದ್ಬಿಟ್ಟು ಒಂದು ಮ್ಯಾಕ್ರೋ, ಇನ್ನೊಂದು ಬಂದ್ಬಿಟ್ಟು ಸೊ ನಿಮಗೆ ಐ ಥಿಂಕ್ 1x ನಾರ್ಮಲ್ ಕ್ಯಾಮ್ರಾ ಇದೆ. ಅದನ್ನು ಬಿಟ್ಟರೆ ನಮಗೆ 48 MP ಮೂಡ್ ಇದೆ.
ಸೊ ಅದನ್ನು ಬಿಟ್ಟು ನನಗೆ ಯಾವುದೇ ರೀತಿಯ ಒಂದು ಎಕ್ಸ್ಟ್ರಾ ಕ್ಯಾಮ್ರಾ ಇದರಲ್ಲಿ ಅನಿಸಿಲ್ಲ ನನಗೆ. 2 ಕ್ಯಾಮ್ರಾ ಮಾತ್ರ ವರ್ಕ್ ಆಗುತ್ತೆ. ಸೊ 2 ಕ್ಯಾಮ್ರಾದಲ್ಲಿ ಒಂದು ಮೇನು, ಒಂದು ಮ್ಯಾಕ್ರೋ, ಇನ್ನೊಂದು ಬಿಟ್ಟು ಡೆಪ್ತ್ಗೆ ವರ್ಕ್ ಆಗುತ್ತೆ ಅನ್ಕೊತೀನಿ. ಮತ್ತು 1 more ಎಕ್ಸ್ಟ್ರಾ ಕ್ಯಾಮ್ರಾ ಎದಕ್ಕಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 4 ಕ್ಯಾಮ್ರಾಗಳು ಸೆಟಪ್ ಇದೆ. ಬಟ್ ಮೆನ್ಷನ್ ಮಾಡಿರೋದ್ರ ಪ್ರಕಾರ 2 ಓನ್ಲಿ 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ ನಿಮಗೆ ಸಿಗುತ್ತೆ. ಸೊ ಫ್ರಂಟಲ್ಲಿ ಹೋದ್ರೆ ನಿಮಗೆ 60 ಮೆಗಾಪಿಕ್ಸೆಲ್ ಒಂದು ಸೆಲ್ಫಿ ಕ್ಯಾಮ್ರಾಸ್ಗಳು ಸಿಗುತ್ತೆ. ಸೊ ಇನ್ನೂ ಒಂದು ಸ್ಯಾಂಪಲ್ಸ್ ಕೂಡ ನೀವು ನೋಡೋದಾದ್ರೆ, ಸೊ ನನಗೆ ಒಂದು ಆಲ್ರೆಡಿ ಒಂದು 2 ಫೋಟೋಸ್ನ ನಾನು ತೆಗೆದು ನೋಡಿದ್ದೀನಿ. ಒಂದು ಮ್ಯಾಕ್ರೋ ಫೋಟೋ ಬಿಟ್ಟು ನಿಮಗೆ ಡೀಸೆಂಟಾಗಿ ಒಂದು ಡೀಟೇಲ್ಸ್ನ ಕೊಡುತ್ತೆ. ಸೊ ಒಂದು ಡೀಸೆಂಟ್ ಫೋಟೋ ತುಂಬ ಕ್ರೇಜಿ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಆ್ಯಂಡ್ ಅದನ್ನು ಹೊರತುಪಡಿಸಿ ನಿಮಗೆ ಒಂದು ಮೇನ್ 48 MB ಕ್ಯಾಮ್ರಾನು ಕೂಡ ಒಂದು ಡೀಸೆಂಟ್ ಆಗಿರ್ತಕ್ಕಂಥ ಕ್ವಾಲಿಟಿ ಇರ್ತಕ್ಕಂಥ ಫೋಟೋಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇನ್ನು ಲೋ ಲೈಟಲ್ಲಿ ನಿಮಗೆ ಲೋ ಲೈಟ್ ನೈಟ್ ಮೋಡ್ನ ನೀವು ಬಳಸಿದ್ರೆ ಸ್ವಲ್ಪ ಮಟ್ಟಿಗೆ ಒಂದು ಇಂಪ್ರೂವ್ಡ್ ಫೋಟೋಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಅದನ್ನು ಬಿಟ್ಟರೆ ನಿಮಗೆ ಸೆಲ್ಫಿ ಬಂದ್ಬಿಟ್ಟು ಸೆಲ್ಫಿ ಕೂಡ ಅಷ್ಟೇ ನಿಮಗೆ ಒಂದು ಬ್ಯೂಟಿ ಮೋಡಲ್ಲಿ ಒಂದು ಡೀಸೆಂಟ್ ಆಗಿರ್ತಕ್ಕಂಥ ಸೆಲ್ಫೀಸ್ನ ಹೋಗೋದು. ಸೊ ಆಲ್ಮೋಸ್ಟ್ ಎಲ್ಲ ಕ್ಯಾಮ್ರಾಗಳು ಕೂಡ ನಿಮಗೆ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಒಂದು ಕ್ರೇಜಿ ದಿ ಬೆಸ್ಟ್ ಕ್ಯಾಮ್ರಾಸ್ಗಳು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟು ಇನ್ನೂ ಒಂದು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಇದರಲ್ಲಿ ನಿಮಗೆ ಆಕ್ಟೋಕೋರ್ ಒಂದು G70 MediaTekನ G70 ಪ್ರೋಸೆಸರ್ ಬರುತ್ತೆ. ಸೊ ಅಕ್ಸೆಪ್ಟಬಲ್ ಇನ್ ಕೇಸ್ ಈ ಒಂದು ಫೋನ್ 10,000 ರೂಪಾಯಿ ಒಳಗಡೆ ಬಂದರೆ. ಸೊ ಇದರಲ್ಲಿ 2 ವೇರಿಯಂಟ್ ಇದೆ, ಒಂದು 4GB ವೇರಿಯಂಟು, ಇನ್ನೊಂದು ಬಿಟ್ಟು 6GB ವೇರಿಯಂಟು. ಸೊ 2 ವೇರಿಯಂಟ್ಗಳ ಪ್ರೈಸ್ ನೋಡ್ಬೋದು. ಬಿಕಾಸ್ ನನಗೆ ಕಳಿಸಿರೋಬಿಟ್ಟು 4GB ವೇರಿಯಂಟು, ಇದರ ಒಂದು ಪ್ರೈಸ್ನ ಮೆನ್ಷನ್ ಮಾಡಿದ್ದೀನಿ. ಇನ್ನೊಂದು ವೇರಿಯಂಟ್ ಇದೆ, ಅದರ ಪ್ರೈಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಈ ಒಂದು ಗ್ರೀನ್ ಕಲರ್ ನನಗೆ ಡಿಸೈನ್ ಇಷ್ಟ ಆಯಿತು. ಸೊ ಇದೊಂದು ಕಂಪ್ಲೀಟ್ ಈ ಒಂದು ಫೀಚರ್ಸು. ಇನ್ನೂ ನೆಕ್ಸ್ಟ್ ಇದರ ಒಂದು ಫೈನಲ್ ಫೀಚರ್ ಬಗ್ಗೆ ಮಾತಾಡಿದ್ರೆ, ಇನ್ನು ಇದರ ಒಂದು ಬ್ಯಾಟ್ರಿ 5000 mAhನ ಬ್ಯಾಟ್ರಿ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ದೊಡ್ಡ ಸ್ಕ್ರೀನ್ ಇದೆ. ಬಿಕಾಸ್ HD+ ಇರೋದ್ರೆ ನಿಮಗೆ ಜಾಸ್ತಿ ಬ್ಯಾಟ್ರಿ ಬೇಕಪ್ಪ ಅವಶ್ಯಕತೆ ಇರೋದಿಲ್ಲ. ಬಟ್ ನಿಮ್ಗೆ 5000 mAh ಬ್ಯಾಟ್ರಿ ಇರೋದ್ರಿಂದ 1.5 to 2 days ಆರಾಮಾಗಿ ನಿಮ್ಗೆ ಬರುತ್ತೆ ಒಂದು ನಾರ್ಮಲ್ ಯೂಸೇಜ್ಗೆ. ಸೊ ಮಾಡ್ರೇಟ್ ಯೂಸೇಜ್ಗೆ. ಸೊ 18 Wattನ ಒಂದು ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಬಟ್ ಒಂದು ಕೊರತೆ ಏನಪ್ಪ ಅಂದರೆ ಇದರಲ್ಲಿ ನಿಮಗೆ Type-C ಸಪೋರ್ಟ್ನ ಕೊಟ್ಟಿಲ್ಲ. ಸೊ ಮೈಕ್ರೋ USB ಸಪೋರ್ಟ್ನ ಕೊಟ್ಟಿದ್ದಾರೆ. ಸೊ ಅದು ಒಂದು ಡ್ರಾಬ್ಯಾಕ್ ಅಂತ ನನಗನ್ಸುತ್ತೆ. ಸೊ ಸ್ವಲ್ಪ ಒಂದು ಬೆಟರ್ ಡಿಸ್ಪ್ಲೇ ಮತ್ತು ಒಂದು Type-C ಸಪೋರ್ಟ್ನ ಕೊಟ್ಟಿದ್ರೆ ಈ ಒಂದು ಫೋನ್ 10,000 ರೂಪಾಯಿ ಒಳಗಡೆ ಒಂದು ಡೀಸೆಂಟ್ ಆಗಿರ್ತಕ್ಕಂಥ ಒಂದು ಕಿಲ್ಲರ್ ಫೋನ್ ಅಂತ ಅನ್ಬೋದಿತ್ತು ಒಂದು ರೆಡ್ಮಿ ಮತ್ತು ರಿಯಲ್ಮಿ ಫೋನ್ಸ್ಗಳನ್ನ ಕಂಪೇರ್ ಮಾಡಿದರೆ. ಬಟ್ 10K ಬಿಲೋ ಅಲ್ಲಿ ಈ ಒಂದು ಪ್ರೈಸ್ ಇರೋದ್ರಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ 10K ಒಳಗಡೆ ಇದ್ದರೆ ಸೊ HD+ ಡಿಸ್ಪ್ಲೇ ನೀವು ಅಕ್ಸೆಪ್ಟ್ ಮಾಡ್ಬೋದು. ಅರೌಂಡ್ 9,500 ಬಂದರೆ. ಸೊ 10K ಹತ್ರ ಬಂದರೆ ನಿಮ್ಗೆ ಆಲ್ರೆಡಿ ಒಂದು ಬೆಸ್ಟ್ ಆಪ್ಷನ್ಸ್ಗಳು ನಿಮಗೆ ಸಿಗ್ತಾ ಇದೆ. ಇದೊಂದು ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಇದೊಂದು ಇನ್ಫಿನಿಕ್ಸ್ ನೋಟ್ 7ನ ಬಗ್ಗೆ. ಸೊ ಓವರ್ ಆಲ್ ಈ ಒಂದು ಫೋನ್ ವರ್ತ್ ಫಾರ್ ದಿ ಪ್ರೈಸ್, ಒಂದು ಬಜೆಟ್ ಪ್ರೈಸ್ಗೆ ಒಂದು ಇನ್ಫಿನಿಕ್ಸ್ ಅವರು ಒಂದು ಟಫ್ ಕಾಂಪಿಟೇಷನ್ ಕೊಡಲಿಕ್ಕೆ ಹೊರಟಿದ್ದಾರೆ ಅಂತ ಅನ್ಕೊತೀನಿ ರಿಯಲ್ಮಿ ಮತ್ತು ರೆಡ್ಮಿ ಕಂಪ್ನಿ ಒಂದು ಫೋನ್ಸ್ಗಳಿಗೆ. ಸೊ ನಿಮಗೆ ಅನಿಸುತ್ತೆ ಈ ಒಂದು ಫೋನ್ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಪ್ರೈಸ್ ನಿಮಗೆ ಓಕೆ ಆದರೆ ನೀವು ಪರ್ಚೇಸ್ ಮಾಡೋದು, ಲಿಂಕ್ ನನಗೆ ಕೊಟ್ಟಿರ್ತೀನಿ. ಸೊ ಇದು ಇವತ್ತಿನ ವಿಡಿಯೋ, ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಈ ಒಂದು ಪ್ರಾಡಕ್ಟ್ನ ಮೇಲ್ಗಡೆ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ. ಬಟ್ ಅದಕ್ಕೂ ಮುಂಚೆ ಈ ಒಂದು ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇನೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಬಿಕಾಸ್ ಅದು ಕಂಪ್ಲೀಟ್ಲಿ ಫ್ರೀ. ಮಾಡೋದ್ರಿಂದ ಒಂದು ಭಾಳಷ್ಟು ಸಪೋರ್ಟ್ ಸಿಗುತ್ತೆ, ಒಂದು ದೊಡ್ಡ ಜೋಶ್ ಸಿಗುತ್ತೆ ನಮಗೆ ಒಂದು ಉತ್ತಮವಾದ ಕ್ವಾಲಿಟಿ ವೀಡಿಯೋಸ್ಗಳನ್ನ ಕನ್ನಡದಲ್ಲಿ ತರೋದಕ್ಕೆ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತಾರೆ. ಹೆಚ್ಚಿನ ಟೆಕ್ನಾಲಜಿ ವೀಡಿಯೋಸ್ಗಳನ್ನ ಅಪ್ಡೇಟ್ಸ್ಗಳನ್ನ ಕನ್ನಡದಲ್ಲಿ ನಿಮಗೋಸ್ಕರ ತರ್ತಾ ಇರ್ತೀನಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.